ಒಮ್ಮೆ ಯೋಚನೆ ಮಾಡಿ ಬ್ಯಾಂಕ್ ಅಕೌಂಟ್ ಲಾಗಿನ್ ಮಾಡುವಾಗ ಬ್ಯಾಲೆನ್ಸ್ ಪೂರ್ತಿ ಝೀರೋ ಅಂತ ತೋರಿಸ್ತಾ ಇದ್ರೆ ಹೇಗಿರುತ್ತೆ? ಅಯ್ಯೋ, ಗಾಬ್ರಿ ಆಗೋದು ಗ್ಯಾರಂಟಿ. ಹೌದು, ಖಂಡಿತ. ಇವತ್ತಿನ ಕಾಲದಲ್ಲಿ ಝೀರೋ ಅಂದ್ರೆ ನಾವು ಕಂಗಾಲಾಗ್ತೀವಿ ಅಲ್ವಾ? ಆದ್ರೆ ಸುಮಾರು 1500 ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ಇದೇ ಝೀರೋ ಅಥವಾ ಶೂನ್ಯದ ಆವಿಷ್ಕಾರ ಆಗಿದ್ದು ಒಂದು ನಾಗರಿಕತೆ ತನ್ನ ಬೌದ್ಧಿಕ ಸಂಪತ್ತಿನ ತುದಿ ತಲುಪಿದ್ರ ಸಂಕೇತವಾಗಿತ್ತು. ನಿಜ, ಅದೊಂದು ಅದ್ಭುತವಾದ ಮೈಲಿಗಲ್ಲು. ಗುಪ್ತರ ಕಾಲದ ಬಗ್ಗೆ ಮಾತಾಡ್ತಾ ಇವೆ. ಹೌದು, ಇದು ಬರೀ ಇತಿಹಾಸದ ಪುಟಗಳಲ್ಲ. ಕರೆಕ್ಟ್. ಇದನ್ನ ಕೇವಲ ಯುದ್ಧಗಳು ಮತ್ತು ರಾಜರ ಇಸ್ವಿಗಳ ಪಟ್ಟಿಯಂತೆ ನೋಡದೆ ಇದನ್ನ ಯಾಕೆ ಸುವರ್ಣ ಯುಗ ಅಂತ ಕರೀತಾರೆ, ಆ ಕಾಲದಲ್ಲಿ ಜನಸಾಮಾನ್ಯರ ಬದುಕು ಹೇಗಿತ್ತು ಮತ್ತು ಇವತ್ತಿನ ನಮ್ಮ ಟೆಕ್ನಾಲಜಿಗೆ ಅಲ್ಲಿಂದಲೇ ಹೇಗೆ ಅಡಿಪಾಯ ಬಿತ್ತು ಅನ್ನೋದನ್ನ ಬಿಡಿಸಿ ನೋಡೋಣ. ಎಕ್ಸಾಕ್ಟ್ಲಿ. ಇಲ್ಲಿ ಗಮನ ಸೆಳೆಯುವ ಕುತೂಹಲಕಾರಿ ವಿಷಯ ಏನಂದ್ರೆ, ಈ ಮೂಲ ದಾಖಲೆಗಳು ಬರೀ ಕೆಲವು ರಾಜರ ವೈಯಕ್ತಿಕ ಸಾಧನೆಗಳನ್ನ ಮಾತ್ರ ಹೇಳ್ತಾ ಇಲ್ಲ. ಓ, ಹಾಗಾದ್ರೆ ಬೇರೆ ಏನು ಮಾಹಿತಿ ಇದೆ ಇದರಲ್ಲಿ? ಬದಲಾಗಿ ಇಡೀ ಸಮಾಜ ಹೇಗೆ ಒಂದು ಸಿಸ್ಟಮ್ಯಾಟಿಕ್ ಆದ ಪ್ರಗತಿಯತ್ತ ಹೆಜ್ಜೆ ಹಾಕ್ತು ಅನ್ನೋದರ ಕಂಪ್ಲೀಟ್ ಪಿಕ್ಚರ್ ಕೊಡ್ತಾ ಇವೆ. ಅಂದ್ರೆ ಒಂದು ಸ್ಟ್ರಾಂಗ್ ಆದ ರಾಜಕೀಯ ವ್ಯವಸ್ಥೆ ಬರೀ ಸಿಂಹಾಸನವನ್ನ ಮಾತ್ರ ಕಾಪಾಡ್ಕೊಳ್ದೆ ಇಡೀ ಸಮಾಜದ ಡೆವಲಪ್ಮೆಂಟ್ಗೆ ಕಾರಣ ಆಯಿತು ಅಂತನಾ? ಹೌದು, ಇಡೀ ಸಮಾಜದ ಬಿಸ್ನೆಸ್, ಎಜುಕೇಷನ್, ಕಲೆ ಮತ್ತು ಸೈನ್ಸ್ಗೆ ಹೇಗೆ ಬೇಸ್ಮೆಂಟ್ ಹಾಕ್ತು ಅನ್ನೋದು ನಿಜಕ್ಕೂ ಮೈಂಡ್ ಬ್ಲೋಯಿಂಗ್ ಆಗಿದೆ. ವಾವ್! ಸುವರ್ಣ ಯುಗ ಅಂತ ಸುಮ್ನೆ ಹೆಸರಿಟ್ಟಿಲ್ಲ. ಆ ಕಾಲದ ಸಾಧನೆಗಳನ್ನ ನೋಡಿದ್ರೆ ಆ ಬಿರುದು 100ಕ್ಕೆ 100% ಮ್ಯಾಚ್ ಆಗುತ್ತೆ. ಹೌದು. ಯಾವುದೇ ಒಂದು ದೊಡ್ಡ ಬಿಲ್ಡಿಂಗ್ ನಿಲ್ಬೇಕು ಅಂದ್ರೆ ಅದರ ಫೌಂಡೇಶನ್ ತುಂಬಾ ಭದ್ರವಾಗಿರ್ಬೇಕು ಅಲ್ವಾ? ಖಂಡಿತ. ಗುಪ್ತರ ಸಾಮ್ರಾಜ್ಯದ ವಿಷಯದಲ್ಲೂ ಆಗಿದ್ದು ಅದೇ. ಶ್ರೀಗುಪ್ತನಿಂದ ಶುರುವಾದ ಈ ಸಾಮ್ರಾಜ್ಯ ಚಂದ್ರಗುಪ್ತ, ಸಮುದ್ರಗುಪ್ತ ಮತ್ತು ಆ ಚಂದ್ರಗುಪ್ತ 2 ಅಂದ್ರೆ ನಾವು ಕಥೆಗಳಲ್ಲಿ ಕೇಳುವ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳೀತು. ಹೌದು, ಆ ವಿಸ್ತರಣೆ ತುಂಬಾ ದೊಡ್ಡ ಮಟ್ಟದಲ್ಲಿತ್ತು. ಈ ರಾಜರು ಬರೀ ರಾಜರಾಗಿರಲಿಲ್ಲ, ಬದಲಾಗಿ ಮಹಾರಾಜಾಧಿರಾಜ ಅನ್ನೋ ಬಿರುದಿಟ್ಕೊಂಡಿದ್ರು. ಇಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸೋದು ಇವರ ಅಡ್ಮಿನಿಸ್ಟ್ರೇಷನ್. ಓ, ಆಡಳಿತ ವ್ಯವಸ್ಥೆ ಬಗ್ಗೆನಾ? ಹೌದು. ಈ ಆಡಳಿತ ವ್ಯವಸ್ಥೆಯನ್ನ ನಾವು ಇಂದಿನ ಮಾಡರ್ನ್ ಕಾರ್ಪೊರೇಟ್ ಕಂಪನಿಗಳಿಗೆ ಹೋಲಿಸಬಹುದು ಅನ್ಸುತ್ತೆ. ರಾಜ ಬಂದು ಒಬ್ಬ ಸರ್ವಾಧಿಕಾರಿ ಸಿಇಒ ತರ ಇದ್ರೆ ಇಡೀ ಸಾಮ್ರಾಜ್ಯವನ್ನ ಭುಕ್ತಿಗಳಾಗಿ ಅಂದ್ರೆ ಪ್ರಾಂತ್ಯಗಳಾಗಿ ಡಿವೈಡ್ ಮಾಡಿದ್ರು. ಹೌದು, ಆ ಭುಕ್ತಿಗಳು ಅಂದ್ರೆ ಇವತ್ತಿನ ರೀಜನಲ್ ಆಫೀಸ್ಗಳು ಇದ್ದ ಹಾಗೆ. ಅಲ್ಲಿಗೆ ಉಪರಿಕ ಅನ್ನೋ ಗವರ್ನರ್ಗಳನ್ನ ನೇಮಿಸ್ತಾ ಇದ್ರು. ಅಂದ್ರೆ ರೀಜನಲ್ ಮ್ಯಾನೇಜರ್ಗಳ ತರನಾ? ಕರೆಕ್ಟ್. ಅವರು ರೀಜನಲ್ ಮ್ಯಾನೇಜರ್ಗಳ ತರ ಕೆಲಸ ಮಾಡ್ತಾ ಇದ್ರು. ಅದಕ್ಕೂ ಕೆಳಗೆ ಜಿಲ್ಲೆ ಮತ್ತು ಗ್ರಾಮ ಮಟ್ಟದಲ್ಲಿ ಅಂದ್ರೆ ಲೋಕಲ್ ಲೆವೆಲ್ನಲ್ಲಿ ತುಂಬಾ ಅಚ್ಚುಕಟ್ಟಾದ ಆಡಳಿತ ವ್ಯವಸ್ಥೆ ಇತ್ತು. ಆದ್ರೆ ಇವತ್ತಿನ ಕಾರ್ಪೊರೇಟ್ ಮ್ಯಾನೇಜರ್ಗಳಿಗಿಂತ ಇವರ ರಿಸ್ಕ್ ಸ್ವಲ್ಪ ಜಾಸ್ತಿನೇ ಇತ್ತು ಅನ್ಸುತ್ತೆ. ಅದು ಹೇಗೆ? ಈಗಿನ ರೀಜನಲ್ ಮ್ಯಾನೇಜರು ಟಾರ್ಗೆಟ್ ರೀಚ್ ಆಗ್ಲಿಲ್ಲ ಅಂದ್ರೆ ಆನ್ಯುಯಲ್ ಬೋನಸ್ ಕಳ್ಕೊಳ್ಬೋದು. ಆದ್ರೆ ಆ ಕಾಲದ ಗವರ್ನರ್ ತಪ್ಪು ಮಾಡಿದ್ರೆ ಡೈರೆಕ್ಟ್ ಆಗಿ ತಲೆನೇ ಕಳ್ಕೊಳ್ಳೋ ಚಾನ್ಸಸ್ ಇತ್ತು ಅಲ್ವಾ? ಖಂಡಿತ. ಆ ಮಟ್ಟದ ಕಟ್ಟುನಿಟ್ಟಿನ ರೂಲ್ಸ್ ಇತ್ತು. ಸೆಂಟ್ರಲ್ನಲ್ಲಿ ರಾಜನಿಗೆ ಫುಲ್ ಪವರ್ ಇದ್ರು. ಗ್ರಾಮ ಮಟ್ಟದಲ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ ಲೋಕಲ್ ಕಮಿಟಿಗಳಿಗೆ ಅಧಿಕಾರ ಕೊಟ್ರು. ಓ, ಇದನ್ನೇ ನಾವು ಡಿಸೆಂಟ್ರಲೈಸೇಷನ್ ಅನ್ನೋದಲ್ವಾ? ಹೌದು, ಇದರಿಂದ ಆಡಳಿತ ತುಂಬಾ ಸ್ಮೂತ್ ಆಗಿ ನಡೀತಾ ಇತ್ತು. ಓಕೆ. ಆದ್ರೆ ನನ್ಗೊಂದು ಪ್ರಶ್ನೆ ಇದೆ. ಈ ಸಮುದ್ರಗುಪ್ತನನ್ನ ಅವನ ಯುದ್ಧಗಳ ಕಾರಣದಿಂದ ಭಾರತದ ನೆಪೋಲಿಯನ್ ಅಂತ ಕರೀತಾರೆ ಅಂತ ಮೂಲಗಳಲ್ಲಿ ಓದಿದೆ. ಹೌದು, ಕರೀತಾರೆ. ಆದ್ರೆ ನೆಪೋಲಿಯನ್ಗಿಂತ 100 ವರ್ಷಗಳ ಹಿಂದೆ ಇದ್ದ ಸಮುದ್ರಗುಪ್ತ ಯಾಕೆ ಅಷ್ಟು ಯುದ್ಧಗಳನ್ನು ಮಾಡ್ದ? ಅದು ಬರೀ ಅಕ್ಕಪಕ್ಕದ ರಾಜ್ಯಗಳನ್ನ ಆಕ್ರಮಿಸಿಕೊಳ್ಳುವ ದುರಾಸೆಗೋಸ್ಕರ ಇತ್ತಾ, ಅಥವಾ ಇಡೀ ದೇಶದಲ್ಲಿ ಒಂದು ಏಕರೂಪದ ಕಾನೂನು ತರಬೇಕನ್ನೋ ಪ್ಲಾನ್ ಇತ್ತಾ? ಇದು ತುಂಬಾ ಒಳ್ಳೆ ಪಾಯಿಂಟ್. ಸಮುದ್ರಗುಪ್ತನ ಯುದ್ಧಗಳನ್ನ ಬರೀ ರಕ್ತಪಾತ ಅಂತ ನೋಡಕ್ಕಾಗಲ್ಲ. ನಾವು ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಆ ಟೈಮ್ನಲ್ಲಿ ಭಾರತ ಸಣ್ಣ ಸಣ್ಣ ರಾಜ್ಯಗಳಾಗಿ ಒಡೆದೋಗಿತ್ತು. ಅವರೇ ಒಗ್ಗಟ್ಟಿರ್ಲಿಲ್ಲ. ಎಕ್ಸಾಕ್ಟ್ಲಿ. ಯಾವಾಗ್ಲೂ ಅವರವರೇ ಮಧ್ಯ ಜಗಳ, ಯುದ್ಧಗಳು ನಡೀತಾನೆ ಇರ್ತಿತ್ತು. ಸಮುದ್ರಗುಪ್ತ ಏನ್ ಮಾಡ್ದ ಅಂದ್ರೆ ಈ ಎಲ್ಲಾ ಪ್ರದೇಶಗಳನ್ನ ತನ್ನ ಬಲಿಷ್ಠ ಸೇನೆಯ ಮೂಲಕ ಒಂದು ಕಂಟ್ರೋಲ್ಗೆ ತಂದ. ಉತ್ತರ ಭಾರತದ ರಾಜರನ್ನ ಸೋಲಿಸಿ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡ್ರೆ, ದಕ್ಷಿಣದ ರಾಜರನ್ನ ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆ ಮಾತ್ರ ತಗೊಂಡು ಅವರೇ ಆಡಳಿತ ನಡೆಸೋಕೆ ಬಿಟ್ಟ. ಅಂದ್ರೆ ಒಂದ್ ರೀತಿಯಲ್ಲಿ ಇಡೀ ಸಬ್ ಕಾಂಟಿನೆಂಟ್ನಲ್ಲಿ ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ ತಂದ ಹಾಗಾಯಿತು. ಹೌದು. ಯಾವಾಗ ನಿಮ್ಮತ್ರ ಅಷ್ಟು ದೊಡ್ಡ ಮತ್ತು ಬಲಿಷ್ಠವಾದ ಸೈನ್ಯ ಇರುತ್ತೋ ಆಗ ಗಡಿಗಳು ಸೇಫ್ ಆಗುತ್ತೆ. ಬಾರ್ಡರ್ಗಳು ಸೇಫ್ ಆದಾಗ ಏನಾಗತ್ತೆ ಗೊತ್ತಾ? ಏನಾಗತ್ತೆ? ಜನ ಯುದ್ಧದ ಭಯ ಬಿಟ್ಟು ನೆಮ್ಮದಿಯಾಗಿ ತಮ್ಮ ಕೆಲಸಗಳನ್ನ ಮಾಡೋಕೆ ಶುರು ಮಾಡ್ತಾರೆ. ಈ ರಾಜಕೀಯ ಶಾಂತಿಯೇ ಮುಂದಿನ ಆರ್ಥಿಕ ಕ್ರಾಂತಿಗೆ ಅಂದ್ರೆ ಎಕನಾಮಿಕ್ ಬೂಮ್ಗೆ ಕಾರಣ ಆಯ್ತು. ಕನೆಕ್ಟ್ ಆಯ್ತು ನೋಡಿ.
ಗಡಿಯಲ್ಲಿ ಭದ್ರತೆ ಇದ್ದಾಗ ಜನ ಬಚ್ಚಿಟ್ಕೊಳ್ಳೋದನ್ನ ಬಿಟ್ಟು ಬಿಸ್ನೆಸ್ ಮಾಡೋಕೆ ಶುರು ಮಾಡ್ತಾರೆ. ಖಂಡಿತ. ಆ ನೆಮ್ಮದಿಯ ವಾತಾವರಣ ಆರ್ಥಿಕತೆಯ ಮೇಲೆ ಎಂಥ ಮ್ಯಾಜಿಕ್ ಮಾಡ್ತು ಅಂತ ಈಗ ನೋಡೋಣ. ನಮ್ಮ ಡಾಕ್ಯುಮೆಂಟ್ಸ್ ಪ್ರಕಾರ ಗುಪ್ತರ ಕಾಲದಲ್ಲಿ ಕೃಷಿ ಬರೀ ಹೊಟ್ಟೆಪಾಡಿಗಾಗಿ ಮಾತ್ರ ಇರಲಿಲ್ಲ. ಇಲ್ಲ, ಅದೊಂದು ದೊಡ್ಡ ಇಂಡಸ್ಟ್ರಿ ಆಗಿತ್ತು. ಹೌದು, ಕಾಡುಗಳನ್ನ ಕಡ್ದು ಹೊಸ ಕೃಷಿ ಭೂಮಿ ಮಾಡಿದ್ರು, ಭರ್ಜರಿ ನೀರಾವರಿ ವ್ಯವಸ್ಥೆ ತಂದ್ರು. ಆದರೆ ಬರೀ ಬೇಸಾಯದಿಂದಲೇ ಒಂದು ಸಾಮ್ರಾಜ್ಯ ಅಷ್ಟು ರಿಚ್ ಆಗೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಇಲ್ಲಿ ನಡೀತಾ ಇದ್ದಿದ್ದು ಅಸಲಿ ಗ್ಲೋಬಲ್ ಟ್ರೇಡ್. ರೋಮ್, ಚೀನಾ ಮತ್ತು ದಕ್ಷಿಣ ಏಷ್ಯಾದ ದೇಶಗಳ ಜೊತೆ ನದಿ ಮತ್ತು ರಸ್ತೆ ಮಾರ್ಗಗಳ ಮೂಲಕ ಭಾರೀ ವ್ಯಾಪಾರ ನಡೀತಿತ್ತು. ಹೌದು, ಮತ್ತು ವ್ಯಾಪಾರಿಗಳಿಗೆ ಆ ಟೈಮಲ್ಲಿ ದರೋಡೆಖೋರರ ಭಯನೇ ಇರ್ಲಿಲ್ಲ. ಯಾಕಂದ್ರೆ ಸೇನೆ ರಸ್ತೆಗಳಿಗೆ ಅಷ್ಟು ಭದ್ರತೆ ಕೊಟ್ಟಿತ್ತು. ಇಲ್ಲಿ ನನ್ನ ತಲೆಗೆ ಹುಳ ಬಿಟ್ಟಿದ್ದು ಇನ್ನೊಂದು ವಿಚಾರ ಇದೆ. ಈ ಶ್ರೇಣಿ ಅಥವಾ ಗಿಲ್ಡ್ ಅನ್ನೋ ಕಾನ್ಸೆಪ್ಟ್. ಓ ಹೌದು, ಶ್ರೇಣಿಗಳು. ಕಮ್ಮಾರರು, ಬಟ್ಟೆ ನೇಯುವವರು, ಚಿನ್ನದ ಕೆಲಸ ಮಾಡುವವರು ಎಲ್ಲರೂ ಸೇರಿ ಈ ಗಿಲ್ಡ್ಗಳನ್ನ ಮಾಡ್ಕೊಂಡಿದ್ರು. ಆದರೆ ಇವು ಹೆಂಗೆ ಕೆಲಸ ಮಾಡ್ತಾ ಇದ್ದು? ಬರೀ ಇವತ್ತಿನ ಟ್ರೇಡ್ ಯೂನಿಯನ್ಗಳ ತರ ಇದ್ವಾ? ಇಲ್ಲ, ಕೇವಲ ಟ್ರೇಡ್ ಯೂನಿಯನ್ ತರ ಅಲ್ಲ. ನೀವು ಆಶ್ಚರ್ಯ ಪಡ್ತೀರಾ, ಈ ಗಿಲ್ಡ್ಗಳು ಅಕ್ಷರಶಃ ಇವತ್ತಿನ ಮಲ್ಟಿನ್ಯಾಷನಲ್ ಕಂಪನಿಗಳು ಅಂದ್ರೆ MNCಗಳು ಅಥವಾ ಬ್ಯಾಂಕ್ಗಳ ತರಹ ಕೆಲಸ ಮಾಡ್ತಾ ಇದ್ವು. ವೇಟ್, ರಿಯಲಿ? ಬ್ಯಾಂಕ್ಗಳ ತರನಾ? ಹೌದು. ಉದಾಹರಣೆಗೆ, ಒಬ್ಬ ಕಮ್ಮಾರ ಅಥವಾ ಬಟ್ಟೆ ವ್ಯಾಪಾರಿ ತನ್ನ ಬಿಸ್ನೆಸ್ ದೊಡ್ಡದು ಮಾಡ್ಬೇಕು ಅನ್ಕೊಂಡ್ರೆ ಅವನಿಗೆ ಬಂಡವಾಳ ಬೇಕಲ್ವಾ? ಆಗ ಈ ಗಿಲ್ಡ್ಗಳು ಅವನಿಗೆ ಸಾಲ ಕೊಡ್ತಾ ಇದ್ವು. ಓ, ಲೋನ್ ಕೂಡ ಕೊಡ್ತಾ ಇದ್ರಾ? ಖಂಡಿತ. ತಾವು ಉತ್ಪಾದನೆ ಮಾಡುವ ವಸ್ತುಗಳ ಕ್ವಾಲಿಟಿ ಹೇಗಿರ್ಬೇಕು ಅಂತ ರೂಲ್ಸ್ ಮಾಡ್ತಾ ಇದ್ವು. ಅಷ್ಟೇ ಅಲ್ಲ, ರೋಮ್ ಅಥವಾ ಚೀನಾದಿಂದ ಬರೋ ವ್ಯಾಪಾರಿಗಳ ಜೊತೆ ದೊಡ್ಡ ಮಟ್ಟದ ಕಾಂಟ್ರಾಕ್ಟ್ಗಳನ್ನ ಈ ಗಿಲ್ಡ್ಗಳೇ ಡೈರೆಕ್ಟಾಗಿ ಮಾಡ್ತಾ ಇದ್ವು. ವಾವ್! ಅಂದ್ರೆ 1500 ವರ್ಷಗಳ ಹಿಂದೆಯೇ ಒಂದು ಪರ್ಫೆಕ್ಟ್ ಕಾರ್ಪೊರೇಟ್ ಬ್ಯಾಂಕಿಂಗ್ ಸಿಸ್ಟಮ್ ಇತ್ತು. ನಿಜ. ಇನ್ನು ಈ ದಿನಾರ್ ಅನ್ನೋ ಚಿನ್ನದ ನಾಣ್ಯಗಳ ಬಗ್ಗೆ ಓದ್ದಾಗಂತೂ ನನಗೆ ಇವತ್ತಿನ ಗ್ಲೋಬಲ್ ರಿಸರ್ವ್ ಕರೆನ್ಸಿ ಅಂದ್ರೆ ಅಮೆರಿಕನ್ ಡಾಲರ್ ನೆನ್ಪಾಯ್ತು. ಅಪ್ಪಟ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದಿದ್ರು. ಹೌದು, ಆ ದಿನಾರ ನಾಣ್ಯಗಳು ಕೇವಲ ಅವರ ಸಂಪತ್ತಿನ ಶೋ ಆಫ್ ಆಗಿರ್ಲಿಲ್ಲ. ನೀವು ಮಾರ್ಕೆಟ್ನಲ್ಲಿ ಚಿನ್ನದ ನಾಣ್ಯವನ್ನ ಕೊಟ್ಟು ವ್ಯಾಪಾರ ಮಾಡ್ತಿದ್ದೀರಾ ಅಂದ್ರೆ ಆ ದೇಶದ ಆರ್ಥಿಕತೆಯ ಮೇಲೆ ನಂಬಿಕೆ ಇದೆ ಅಂತ ತಾನೇ? ಎಕ್ಸಾಕ್ಟ್ಲಿ. ಆ ದೇಶದ ಇಕಾನಮಿ ಮೇಲೆ ಜನರಿಗೆ ಮತ್ತು ವಿದೇಶಿ ವ್ಯಾಪಾರಿಗಳಿಗೆ ಎಷ್ಟು ನಂಬಿಕೆ ಇತ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಒಳಗಡೆ ಕೃಷಿಯಿಂದ ಬರ್ತಿದ್ದ ಅಗಾಧವಾದ ಉತ್ಪಾದನೆ ಮತ್ತು ಹೊರಗಡೆ ಜಗತ್ತಿನ ಜೊತೆಗಿನ ಗ್ಲೋಬಲ್ ಟ್ರೇಡ್, ಇವೆರಡರ ಬ್ಯಾಲೆನ್ಸ್ ಗುಪ್ತರ ಕಾಲದ ಎಕನಾಮಿಕ್ ಎಂಜಿನ್ ಆಗಿತ್ತು. ವೇಟ್, ಈಗಿಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ನನಗಿಲ್ಲೊಂದು ಕನ್ಫ್ಯೂಷನ್ ಶುರುವಾಗ್ತಿದೆ. ಏನ್ ಕನ್ಫ್ಯೂಷನ್? ಇಷ್ಟೆಲ್ಲ ದುಡ್ಡಿತ್ತು, ಬಿಸ್ನೆಸ್ ಇತ್ತು, ಆದ್ರೆ ಆ ಸಂಪತ್ತು ಮತ್ತು ಜ್ಞಾನ ಎಲ್ಲರಿಗೂ ಈಕ್ವಲ್ ಆಗಿ ಸಿಕ್ತಾ? ನಮ್ಮ ಸೋರ್ಸಸ್ ಹೇಳೋ ಪ್ರಕಾರ ಇಲ್ಲಿ ಕೆಲವು ವಿಚಿತ್ರವಾದ ಕಾಂಟ್ರಾಡಿಕ್ಷನ್ಸ್ ಅಂದ್ರೆ ವೈರುಧ್ಯಗಳಿವೆ. ಹೌದು, ಕೆಲವು ವೈರುಧ್ಯಗಳಿವೆ. ಒಂದು ಕಡೆ ನಳಂದ ಮತ್ತು ತಕ್ಷಶಿಲಾದಂಥ ಯೂನಿವರ್ಸಿಟಿಗಳಿದ್ದು, ಅಲ್ಲಿ ಬೇರೆ ಬೇರೆ ದೇಶಗಳಿಂದ ಸ್ಟೂಡೆಂಟ್ಸ್ ಬರ್ತಾ ಇದ್ರು ಮತ್ತು ಅವ್ರಿಗೆ ಫ್ರೀ ಎಜುಕೇಶನ್ ಸಿಗ್ತಾ ಇತ್ತು. ನಿಜ, ಇದು ದೊಡ್ಡ ಸಾಧನೆ. ಜೊತೆಗೆ ಹಿಂದೂ ಧರ್ಮ ಮೇಲ್ಮಟ್ಟದಲ್ಲಿದ್ರು, ಬೌದ್ಧ ಮತ್ತು ಜೈನ ಧರ್ಮಗಳಿಗೂ ಫುಲ್ ಸಪೋರ್ಟ್ ಇತ್ತು ಅಲ್ವಾ? ಹೌದು, ಅದೊಂದು ಅದ್ಭುತವಾದ ರಿಲಿಜಿಯಸ್ ಟಾಲರೆನ್ಸ್ ಅಥವಾ ಧಾರ್ಮಿಕ ಸಹಿಷ್ಣುತೆಯ ಕಾಲ. ಆದರೆ ನನ್ನ ಪ್ರಶ್ನೆ ಅದೇ, ಒಂದ್ ಕಡೆ ಅಷ್ಟು ಓಪನ್ ಮೈಂಡ್ ಇತ್ತು, ಆದರೆ ಅದೇ ಟೈಮ್ನಲ್ಲಿ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅಥವಾ ವರ್ಣ ವ್ಯವಸ್ಥೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಯಿತು ಅಂತ ದಾಖಲೆಗಳು ಹೇಳ್ತವೆ. ಹೌದು, ಆ ಡಾಕ್ಯುಮೆಂಟ್ಸ್ನಲ್ಲದು ಸ್ಪಷ್ಟವಾಗಿದೆ. ಜೊತೆಗೆ ಮಹಿಳೆಯರ ಸ್ಥಾನಮಾನ ದಿಢೀರಂತ ಕೆಳಮಟ್ಟಕ್ಕೆ ಹೋಯ್ತು. ಮೊದಲೆಲ್ಲ ಮಹಿಳೆಯರು ಎಜುಕೇಷನ್ನಲ್ಲಿ, ಧಾರ್ಮಿಕ ಕೆಲಸಗಳಲ್ಲಿ ಭಾಗವಹಿಸ್ತಾ ಇದ್ರು. ಆದರೆ ಗುಪ್ತರ ಕಾಲದಲ್ಲಿ ಅವರ ಹಕ್ಕುಗಳನ್ನು ಕಿತ್ಕೊಳ್ಳಲಾಯಿತು. ಇದೇನು ವಿಪರ್ಯಾಸ! ಫ್ರೀ ಗ್ಲೋಬಲ್ ಎಜುಕೇಷನ್ ಕೊಡೋ ಅಷ್ಟು ಉದಾರವಾಗಿದ್ದ ಸಮಾಜ ಮಹಿಳೆಯರ ವಿಚಾರದಲ್ಲಿ ಮತ್ತು ಜಾತಿ ವಿಚಾರದಲ್ಲಿ ಯಾಕೆ ಅಷ್ಟು ಕಿರಿದಾದ ಮನಸ್ಸು ಮಾಡ್ತು? ಇದು ಒಂದಕ್ಕೊಂದು ಮ್ಯಾಚ್ ಆಡ್ತಿಲ್ವಲ್ಲ? ಇದು ಕೇಳಲೇಬೇಕಾದ ಪ್ರಶ್ನೆ ಮತ್ತು ಇದೇ ಇತಿಹಾಸದ ಬಹುದೊಡ್ಡ ಪ್ಯಾರಡಾಕ್ಸ್. ನೋಡಿ, ಇತಿಹಾಸವನ್ನ ನಾವು ಬರೀ ಕಪ್ಪು ಮತ್ತು ಬಿಳುಪು ಅಂತ ನೋಡಕ್ಕಾಗಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಏನ್ ಕಾರಣ ಇರ್ಬೋದು? ಯಾವಾಗ ಸಮಾಜದಲ್ಲಿ ಆರ್ಥಿಕತೆ ತುಂಬಾ ಸ್ಟ್ರಾಂಗ್ ಆಗುತ್ತೋ, ಯಾವಾಗ ಜನರಲ್ಲಿ ಸಂಪತ್ತು ಹೆಚ್ಚಾಗುತ್ತೋ, ಆಗ ಆಸ್ತಿಯ ಅರಿವು ಶುರುವಾಗುತ್ತೆ. ಅಂದ್ರೆ ತಮ್ಮ ಪ್ರಾಪರ್ಟಿ ಉಳಿಸ್ಕೊಳಕ್ ಹೋದ್ರ? ಎಕ್ಸಾಕ್ಟ್ಲಿ. ಭೂಮಿ, ಹಣ, ಸಂಪತ್ತು ಇದೆಲ್ಲವೂ ತಮ್ಮ ಮುಂದಿನ ಪೀಳಿಗೆಗೆ ಮಾತ್ರ, ಅಂದ್ರೆ ತಮ್ಮ ರಕ್ತ ಸಂಬಂಧಿಗಳಿಗೆ ಮಾತ್ರ ಸೇರ್ಬೇಕು ಅನ್ನೋ ಸ್ವಾರ್ಥ ಶುರುವಾಗುತ್ತೆ. ಓ, ಅರ್ಥ ಆಗ್ತಾ ಇದೆ. ಆಸ್ತಿ ತಮ್ಮ ಕುಟುಂಬದಲ್ಲೇ ಉಳಿಬೇಕು ಅಂದ್ರೆ ವಂಶಾವಳಿ ಮುಖ್ಯ ಆಗತ್ತೆ. ಅದಕ್ಕಾಗಿ ಮದುವೆಗಳ ಮೇಲೆ ಕಂಟ್ರೋಲ್ ತರಬೇಕಾಗುತ್ತೆ. ಮದುವೆ ಮೇಲೆ ಕಂಟ್ರೋಲ್ ಬೇಕು ಅಂದ್ರೆ ಮಹಿಳೆಯರ ಸ್ವಾತಂತ್ರ್ಯದ ಮೇಲೆ ಕಂಟ್ರೋಲ್ ಮಾಡ್ತಾರೆ. ಆಹಾ. ಮಹಿಳೆಯರ ಓಡಾಟ,
ಅವರ ಹಕ್ಕುಗಳನ್ನ ನಿರ್ಬಂಧಿಸಿದ್ರೆ ಮಾತ್ರ ಸಂಪತ್ತನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬಹುದು ಅನ್ನೋದು ಆ ಕಾಲದ ಪ್ಯಾಟ್ರಿಯಾರ್ಕಿ ಅಥವಾ ಪಿತೃಪ್ರಧಾನ ವ್ಯವಸ್ಥೆಯ ಲೆಕ್ಕಾಚಾರವಾಗಿತ್ತು. ಓ, ಅಂದ್ರೆ ಎಕನಾಮಿಕ್ ಸ್ಟೆಬಿಲಿಟಿನೇ ಈ ಸೋಷಿಯಲ್ ಕಂಟ್ರೋಲ್ಗೆ ಕಾರಣ ಆಯ್ತಾ? ಹೌದು. ಅದೇ ರೀತಿ ಜಾತಿ ವ್ಯವಸ್ಥೆ ಕೂಡ. ಸಮಾಜದಲ್ಲಿ ಯಾರು ಯಾವ ಕೆಲಸ ಮಾಡಬೇಕು, ಆರ್ಥಿಕತೆಯ ಕಂಟ್ರೋಲ್ ಯಾರ ಕೈಯಲ್ಲಿರ್ಬೇಕು ಅನ್ನೋದನ್ನ ಫಿಕ್ಸ್ ಮಾಡೋಕೆ ವರ್ಣ ವ್ಯವಸ್ಥೆನ ಇನ್ನೂ ಟೈಟ್ ಮಾಡಿದ್ರು. ಅಂದ್ರೆ ಆರ್ಥಿಕ ಲಾಭ ಕೆಲವರ ಕೈಯಲ್ಲಿ ಮಾತ್ರ ಇರಬೇಕು ಅಂತ. ಕರೆಕ್ಟ್. ಭೌತಿಕವಾಗಿ ಯೂನಿವರ್ಸಿಟಿಗಳಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾ ಇದ್ರು. ಧರ್ಮಗಳ ಮಧ್ಯೆ ಫೈಟ್ ಇರ್ಲಿಲ್ಲ. ಆದ್ರೆ ಸಮಾಜದ ರೂಲ್ಸ್ ಮಾತ್ರ ಆಸ್ತಿ ಮತ್ತು ಅಧಿಕಾರವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ತುಂಬಾ ಕಠಿಣವಾಗಿತ್ತು. ಇದು ನಿಜಕ್ಕೂ ಶಾಕಿಂಗ್ ಮತ್ತು ಇಂಟ್ರೆಸ್ಟಿಂಗ್. ದುಡ್ಡು ಬಂದಾಗ ಮನುಷ್ಯನ ಮೈಂಡ್ ಹೆಂಗೆಲ್ಲ ಯೋಚನೆ ಮಾಡುತ್ತೆ ಅಲ್ವಾ? ಖಂಡಿತ. ಸರಿ, ಇಷ್ಟನ್ನ ಕಾಂಪ್ಲೆಕ್ಸ್ ಆಗಿದ್ದ ಸಮಾಜದಲ್ಲಿ ಒಂದು ಪಾಸಿಟಿವ್ ವಿಚಾರದ ಕಡೆ ಬರೋಣ. ಅದೇ ಅವರ ಸೈನ್ಸ್ ಮತ್ತು ಆರ್ಟ್ಸ್. ಓ, ಇದು ಈ ಕಾಲದ ಅತ್ಯಂತ ಸುಂದರವಾದ ಭಾಗ. ಹೌದು. ಹೊಟ್ಟೆ ತುಂಬಿದ ಮೇಲೆ ಊಟದ ಚಿಂತೆ ಹೋದಾಗ ತಾನೇ ಮನುಷ್ಯನಿಗೆ ಬೇರೆ ಯೋಚನೆ ಬರೋದು. ಗುಪ್ತರ ಕಾಲದಲ್ಲಿ ಜನರಿಗೆ ದಿನದ 14 ಗಂಟೆ ಬರೀ ಹೊಟ್ಟೆಪಾಡಿಗಾಗಿ ದುಡಿಯುವ ಪರಿಸ್ಥಿತಿ ಇರಲಿಲ್ಲ. ನಿಜ. ಆ ಫ್ರೀ ಟೈಮ್ ಈ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಕ್ರಾಂತಿಗೆ ಹೇಗೆ ವೇದಿಕೆ ಮಾಡಿಕೊಡ್ತು ಅನ್ನೋದು ಈ ಡೀಪ್ ಡೈವ್ನ ಅತಿ ರೋಮಾಂಚಕಾರಿ ಘಟ್ಟ. ಖಂಡಿತ. ಯಾವಾಗ ಸಮಾಜದಲ್ಲಿ ಆರ್ಥಿಕ ಭದ್ರತೆ ಇರುತ್ತೋ ಆಗ ಮನುಷ್ಯನ ಮೆದುಳು ಕಲೆ, ಸಾಹಿತ್ಯ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನ ಭೇದಿಸುವ ಕಡೆಗೆ ಓಡುತ್ತೆ. ಹೌದು. ಈ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ತನ್ನ ಉತ್ತುಂಗ ತಲುಪಿತು. ಕವಿ ಕಾಳಿದಾಸನ ಹೆಸರು ಕೇಳದವರೇ ಇಲ್ಲ. ಅಭಿಜ್ಞಾನ ಶಾಕುಂತಲಂ, ರಘುವಂಶದಂತಹ ಕಾವ್ಯಗಳು ಬರೆದಿದ್ದು ಇದೇ ಟೈಮ್ನಲ್ಲಿ. ಅದ್ಭುತವಾದ ಸಾಹಿತ್ಯ ಅದು. ಆದ್ರೆ ಇದೆಲ್ಲದಕ್ಕಿಂತ ನನಗೆ ಗೂಸ್ ಬಂಪ್ಸ್ ಬರೋದು ಸೈನ್ಸ್ ಮತ್ತು ಗಣಿತದ ವಿಚಾರಕ್ಕೆ ಬಂದಾಗ. ಆರ್ಯಭಟ ಮಾಡಿದ ಕ್ರಾಂತಿ. ನಾವಾಗ್ಲೇ ಮಾತನಾಡಿದ ಶೂನ್ಯ. ಹೌದು, ಶೂನ್ಯದ ಪರಿಕಲ್ಪನೆ. ನಾವೆಲ್ಲ ಶೂನ್ಯನ ಬರೀ ಒಂದು ನಂಬರ್ ಅಂತ ಅನ್ಕೊಳ್ತೀವಿ. ಆದ್ರೆ ಶೂನ್ಯ ಅಂದ್ರೆ ಏನೂ ಇಲ್ಲ ಅಥವಾ ನಥಿಂಗ್ನೆಸ್ ಅನ್ನೋದನ್ನ ಮ್ಯಾಥಮ್ಯಾಟಿಕ್ಸ್ನಲ್ಲಿ ರೆಪ್ರೆಸೆಂಟ್ ಮಾಡೋ ಒಂದು ಐಡಿಯಾ. ಹೌದು. ಆ ಕಾನ್ಸೆಪ್ಟ್ ಬರೋವರೆಗೂ ಪ್ರಪಂಚದಲ್ಲಿ ಲೆಕ್ಕಾಚಾರಗಳು ತುಂಬಾ ಕಾಂಪ್ಲೆಕ್ಸ್ ಆಗಿದ್ವು. ದೊಡ್ಡ ದೊಡ್ಡ ಲೆಕ್ಕಗಳನ್ನ ಮಾಡೋದು ತುಂಬಾ ಕಷ್ಟ ಇತ್ತು. ಶೂನ್ಯ ಅನ್ನೋದು ಇಲ್ಲದೆ ಹೋಗಿದ್ರೆ ಇವತ್ತಿನ ಕಂಪ್ಯೂಟರ್ನ ಬೈನರಿ ಕೋಡ್ ಆಗ್ಲಿ ಸಾಫ್ಟ್ವೇರ್ಗಳಾಗ್ಲಿ ಇರ್ತಾನೆ ಇರಲಿಲ್ಲ. ಎಕ್ಸಾಕ್ಟ್ಲಿ. ಇಷ್ಟೇ ಅಲ್ಲ, ಆರ್ಯಭಟ್ಟ ಅದೇ ಕಾಲದಲ್ಲಿ ಭೂಮಿ ತನ್ನ ಸುತ್ತ ತಾನೇ ಸುತ್ತುತ್ತೆ ಅಂತ ಹೇಳಿದ್ರು. ಗ್ರಹಣಗಳು ಯಾಕಾಗುತ್ತೆ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ರು. ಹೌದು, ಇದು ತುಂಬಾ ಪ್ರಮುಖವಾದದ್ದು. ಇನ್ನೊಂದು ಕಡೆ ಕಲೆಯ ವಿಚಾರಕ್ಕೆ ಬಂದ್ರೆ ಅಜಂತಾದ ಗುಹಾಚಿತ್ರಗಳು, ಭವ್ಯವಾದ ದೇವಸ್ಥಾನಗಳು ಇವೆಲ್ಲವೂ ಒಂದೇ ಟೈಮ್ನಲ್ಲಿ ಹೇಗೆ ಒಟ್ಟಿಗೆ ಅರಳಿದ್ವು ಅನ್ನೋದೇ ದೊಡ್ಡ ಮ್ಯಾಜಿಕ್. ಅದೇ ಕಾರಣಕ್ಕೆ ಇದನ್ನ ಸುವರ್ಣಯುಗ ಅಂತ ಕರೆಯೋದು. ನೋಡಿ, ಕಾಳಿದಾಸನ ಕಾವ್ಯದಲ್ಲಿ ಎಮೋಷನ್ಸ್ ಮತ್ತು ನೇಚರ್ನ ಸೌಂದರ್ಯದ ತುತ್ತ ತುದಿ ಇದೆ. ಕರೆಕ್ಟ್. ಅದೇ ಟೈಮ್ನಲ್ಲಿ ಆರ್ಯಭಟನ ಸೈನ್ಸ್ನಲ್ಲಿ ನಿಖರವಾದ ಅಂದ್ರೆ ಪ್ರಿಸೈಸ್ ಆದ ಕ್ಯಾಲ್ಕುಲೇಷನ್ಸ್ ಇದೆ. ಕಾವ್ಯದ ಸೂಕ್ಷ್ಮತೆ ಮತ್ತು ವಿಜ್ಞಾನದ ನಿಖರತೆ ಎರಡೂ ಒಂದೇ ಕಾಲದಲ್ಲಿ ಮ್ಯಾಚ್ ಆಗೋದು ತುಂಬಾ ರೇರು. ಹೌದು, ಒಂದಕ್ಕೊಂದು ವಿರೋಧ ಇಲ್ಲದೆ ಬೆಳೆದಿದೆ. ಆರ್ಯಭಟನು ಗ್ರಹಣಗಳಿಗೆ ರಾಹುಕೇತು ಕಾರಣ ಅಲ್ಲ, ಅದು ಸೂರ್ಯ ಮತ್ತು ಭೂಮಿಯ ನೆರಳು ಅಂತ ಹೇಳಿದಾಗ ಸಮಾಜ ಅದನ್ನ ವಿರೋಧಿಸ್ಲಿಲ್ಲ. ಅಂದ್ರೆ ಆ ಕಾಲದ ಜನರ ಸೈಂಟಿಫಿಕ್ ಟೆಂಪರಮೆಂಟ್ ಎಷ್ಟೊಂದು ಮೆಚ್ಯೂರ್ ಆಗಿತ್ತು ಅಂತ ನಮ್ಗೆ ಅರ್ಥ ಆಗತ್ತೆ. ವಾಹ್, ನಿಜಕ್ಕೂ ಗ್ರೇಟ್. ಇನ್ನು ಅಜಂತಾದ ಪೇಂಟಿಂಗ್ಸ್ ಬಗ್ಗೆ ಹೇಳಿದ್ರಿ. 1500 ವರ್ಷಗಳಾದ್ರೂ ಅಲ್ಲಿನ ಬಣ್ಣಗಳು ಮಾಸಿಲ್ಲ ಅಂದ್ರೆ ಆ ಕಾಲದ ಕೆಮಿಸ್ಟ್ರಿ ನಾಲೆಜ್ ಎಷ್ಟೊಂದು ಅಡ್ವಾನ್ಸ್ಡ್ ಆಗಿತ್ತು ಅಂತ ಯೋಚನೆ ಮಾಡಿ. ಅಂದ್ರ ಬರೀ ಕಲೆಯಲ್ಲ, ಅದರಲ್ಲಿ ವಿಜ್ಞಾನವೂ ಇತ್ತು. ಹೌದು, ಇದು ಬರೀ ಕಲೆಯಲ್ಲ, ಕಲೆ ಮತ್ತು ವಿಜ್ಞಾನದ ಪರ್ಫೆಕ್ಟ್ ಕಾಂಬಿನೇಷನ್. ಮೈಂಡ್ ಬ್ಲೋಯಿಂಗ್. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಗುಪ್ತರ ಕಾಲ ಬರೀ ರಾಜರು ಕತ್ತಿ ಹಿಡ್ಕೊಂಡು ಯುದ್ಧ ಮಾಡಿದ ಕಥೆಯಲ್ಲ. ಖಂಡಿತ ಅಲ್ಲ. ಇದೊಂದು ಸ್ಟ್ರಾಂಗ್ ಆದ ಪೊಲಿಟಿಕಲ್ ಫೌಂಡೇಶನ್ ಮೇಲೆ ಗ್ಲೋಬಲ್ ಟ್ರೇಡ್ ಅನ್ನೋ ಇಟ್ಟಿಗೆಗಳಿಂದ, ನಳಂದಾದಂತಹ ಎಜುಕೇಷನ್ ಸಿಸ್ಟಮ್ ಅನ್ನೋ ಗಾರೆಯಿಂದ ಕಟ್ಟಿದ ಮತ್ತು ಕಾಳಿದಾಸ ಆರ್ಯಭಟ್ರ ಕಲೆ ವಿಜ್ಞಾನಗಳೆಂಬ ಕಳಶವನ್ನು ಹೊಂದಿದ್ದ ಭವ್ಯವಾದ ಬಿಲ್ಡಿಂಗ್. ತುಂಬಾ ಚೆನ್ನಾಗಿ ಸಮ್ಮರೈಸ್ ಮಾಡಿದ್ರಿ. ಇವತ್ತು ನಾವಿದನ್ನ ಯಾಕೆ ನೆನ್ಪಿಸ್ಕೋಬೇಕು ಅಂದ್ರೆ, ನಾವು ದಿನನಿತ್ಯ ಯೂಸ್ ಮಾಡೋ ನಂಬರ್ ಸಿಸ್ಟಮ್ ಇರ್ಬೋದು, ಇವತ್ತಿನ MNCಗಳ ಮಾಡೆಲ್ ಇರ್ಬೋದು, ಇವೆಲ್ಲದರ ಬೇರುಗಳು ಆ ಕಾಲದಲ್ಲೇ ಇವೆ. ನಮ್ಮ ಇವತ್ತಿನ ಮಾಡರ್ನ್ ಬದುಕಿಗೆ ಅವರೇ ಅಡಿಪಾಯ ಹಾಕಿದ್ದು. 100ಕ್ಕೆ 100 ಸತ್ಯ. ಆದ್ರೆ ಇದೆಲ್ಲವನ್ನೂ ವಿಶ್ಲೇಷಣೆ ಮಾಡಿದ್ಮೇಲೆ ನನ್ನ ಮನಸ್ಸಿನಲ್ಲಿ ಒಂದು ಅಂತಿಮ ಯೋಚನೆ ಬರ್ತಾ ಇದೆ. ಏನ್ ಯೋಚನೆ ಅದು? ಗುಪ್ತರ ಕಾಲದಲ್ಲಿ ಎಜುಕೇಷನ್, ಟ್ರೇಡ್, ಸೈನ್ಸ್ ಎಲ್ಲವೂ ಪೀಕ್ನಲ್ಲಿತ್ತು. ಆದ್ರೆ ಅದೇ ಟೈಮ್ನಲ್ಲಿ ಜಾತಿ ವ್ಯವಸ್ಥೆ ಬಿಗಿಯಾಯ್ತು, ಮಹಿಳೆಯರ ಸ್ವಾತಂತ್ರ್ಯ ಕಸಿದುಕೊಳ್ಳಲಾಯಿತು ಅಂತ ನಾವು ನೋಡಿದ್ವಿ. ಆ ಕಾಂಟ್ರಾಡಿಕ್ಷನ್ ತುಂಬಾ ಡಿಸ್ಟರ್ಬಿಂಗ್ ಆಗಿದೆ.
ಅದೇ. ಹಾಗಾದ್ರೆ ಮಾನವನ ಇತಿಹಾಸದಲ್ಲಿ ಬರುವ ಪ್ರತಿಯೊಂದು ಸುವರ್ಣ ಯುಗವು ತನ್ನ ಒಡಲಿನಲ್ಲಿ ಯಾವುದಾದ್ರೂ ಒಂದು ರೀತಿಯ ಸಾಮಾಜಿಕ ಅಸಮಾನತೆಯನ್ನ ಅಡಗಿಸಿಟ್ಕೊಂಡೇ ಇರುತ್ತಾ? ಇದು ಆಳವಾದ ಪ್ರಶ್ನೆ. ಒಂದು ಸಮಾಜ ಆರ್ಥಿಕವಾಗಿ ಮತ್ತು ಬೌದ್ಧಿಕವಾಗಿ ತುತ್ತತುದಿಗೆ ಏರಬೇಕು ಅಂದ್ರೆ ಯಾರಾದ್ರೂ ಒಬ್ಬರ ಸ್ವಾತಂತ್ರ್ಯವನ್ನ ಅಥವಾ ಸಮಾನತೆಯನ್ನ ಬಲಿಕೊಡ್ಲೇಬೇಕಾದ ಅನಿವಾರ್ಯತೆ ಇರುತ್ತಾ? ಓ, ಎಲ್ಲರಿಗೂ ಸಂಪೂರ್ಣ ಸಮಾನವಾದ, ಯಾರ ಹಕ್ಕುಗಳನ್ನು ಕಸಿದುಕೊಳ್ಳದಂತಹ ಒಂದು ಅಪ್ಪಟ ಪರ್ಫೆಕ್ಟ್ ಸುವರ್ಣಯುಗ ಮಾನವನ ಇತಿಹಾಸದಲ್ಲಿ ಎಂದಾದರೂ ಇತ್ತಾ? ಅಥವಾ ಭವಿಷ್ಯದಲ್ಲಿ ತರಲು ಸಾಧ್ಯನಾ? ಇದು ಯೋಚಿಸಬೇಕಾದ ವಿಚಾರ. ನಿಜಕ್ಕೂ ಇದು ಆಳವಾಗಿ ಯೋಚಿಸಬೇಕಾದಂತಹ ಪ್ರಶ್ನೆ. ಇವತ್ತಿನ ಈ ಡೀಪ್ ಡೈವ್ನಲ್ಲಿ ಗುಪ್ತರ ಕಾಲದ ಸಕ್ಸಸ್ ಮತ್ತು ಅದರ ಹಿಂದಿನ ಕರಾಳ ಸತ್ಯಗಳೆರಡನ್ನೂ ನಾವು ಬಿಡಿಸಿ ನೋಡಿದ್ದೀವಿ. ಮುಂದಿನ ವಿಶ್ಲೇಷಣೆಯಲ್ಲಿ ಇಂತಹದ್ದೇ ಮತ್ತೊಂದು ರೋಚಕ ವಿಚಾರದ ಜೊತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್.